ಇನ್ನೇನು ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅಂದ್ಕೊಂಡಿದ್ದ ನಮ್ಮ ಆಕಾಶ್ ಜೀವ ಅವರೇ ಕೈ ಎತ್ತಿ ನಮಸ್ಕಾರ ಮಾಡಿದ್ರು ನೋಡ್ರಿ. ನಾವು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಹೊರಟಿದ್ದು ಕಲಬುರಗಿ ಜಿಲ್ಲೆಯ ದಸ್ತಾಪುರ ಅನ್ನೋ ಊರಿನೊಳಗಿನ ಪುರಾತನ ಹನುಮಂತನ ದೇವಾಲಯಕ್ಕೆ. ಆ ಊರಿಗೆ ಹೋಗಿದ್ದ ಮುಂಚೆ ನಾವು ನಮ್ಮ ಗಾಡಿಗೆ ಇಷ್ಟು ಊಟ ಕೊಡಿಸೋಣ ಅಂಥೇಳಿ ಪೆಟ್ರೋಲ್ ಬಂಕಿಗೆ ಹೋದ್ವಿ. ನಮ್ಮ ಹಣೆ ಬಾರಿಗೆ ಒಂಚೂರು ಬೆಂಕಿ ಬಿತ್ತು. ಆ ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲೇ ಇರಲಿಲ್ಲ. ಇವತ್ತು ನಮ್ಮ ಜೊತೆಯಾದವರು ಸೋಮು ಅಣ್ಣ ಮತ್ತು ರೇವಣಸಿದ್ದಪ್ಪ ಅಣ್ಣ. ಮಾತಿನ ಗುಂಗಿನಾಗ ಪೆಟ್ರೋಲ್ ಬಂಕ್ ಬಿಟ್ಟು ಮುಂದೆ ಹೋಗಿದ್ವಿ. ಮತ್ತು ವಾಪಸ್ ಬಂದು ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ನೂ ಹಾಕಿಸ್ಕೊಂಡೆವು. ಇವತ್ತಿನ ಪೆಟ್ರೋಲ್ ರೊಕ್ಕ ನಮ್ಮ ಆಕಾಶ್ ಅವರೇ ಕೊಟ್ಟರು ಅನ್ನೋದೊಂದು ಖುಷಿಯ ವಿಚಾರ. ಅಲ್ಲಿಂದ ಮುಂದೆ ಬರುವಾಗ ಸಿರ್ಗಾಪುರದೊಳಗೆ ನಮ್ಮ ಅವ್ವ ಸಿರ್ಗಾಪುರ ಅಂಬಾಭವಾನಿ ಸಿಕ್ಕಿದ್ಲು. ಆಕಿಗೊಂದು ಸೆಲ್ಯೂಟ್ ಹೊಡೆದೆವು. ಮತ್ತು ಅಲ್ಲಿಂದ ದಸ್ತಾಪುರ ಕಡೆಗೆ ನಮ್ಮ ಪಯಣ ಬೆಳೀತು. ಈ ಊರಿಗೆ ಹೋಗೋ ಮುಂದೆ ಹಾದಿ ಒಳಗೆ ಕೋತಿ ಸತ್ತಿತ್ತಂತ. ಆ ಕೋತಿ ಸಮಾಧಿ ಮೇಲೆ ಒಂದು ಹನುಮಪ್ಪನ ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಅಲ್ಲಿ ಶಣ ಮಾಡಿ ಮುಂದೆ ಬಂದೆವು. ಊರಿನ ರಸ್ತೆ ಸ್ವಲ್ಪ ಕಚ್ಚಾ ಇತ್ತು. ಈ ರಸ್ತೆ ದಾಟ್ಕೊಂಡು ಗುಡಿಗೆ ಬಂದೇ ಬಿಟ್ಟೆವು. ಗುಡಿ ಎಂಟ್ರಾತಿಲ್ಕೆ ಪಾರ್ಗಳೆಲ್ಲ ನಮಗೆ ನೋಡಿ ಫುಲ್ ಪರೇಶಾನ್ ಅದು. ಇವು ಯಾವ ಬಂದವಪ್ಪ ಅಂತ ಅನ್ನಟ್ಟಿಗೆ ನಾವು ಹೋಗಿ ನಿಂತಿದ್ದು ಆ ಊರಿನ ಹನುಮಪ್ಪನ ಎದುರಿಗೆ. ಬಾ ಹನುಮಪ್ಪನ ಆಕಾರ ಈ ಹನುಮಪ್ಪನ ಮೂರ್ತಿ ಏಕಶಿಲಾ ಮೂರ್ತಿ ಆಗ್ಯದ. ಮತ್ತು ಬರುವ ಭಕ್ತರಿಗೆಲ್ಲ ಆಶೀರ್ವಾದ ಕೊಡೋ ಸಲುವಾಗಿ ಅಭಯಹಸ್ತವನ್ನು ತೋರುತ್ತಾ ಹನುಮಪ್ಪ ನಿಂತಾನ. ಎಲ್ಲ ಕಡೆ ಹನುಮಪ್ಪಗೆ ಚಂದ್ರ ಪೂಜಾ ಕಟ್ಟಿದ್ರೆ ಈ ದೇವಾಲಯದ ವಿಶೇಷತೆ ಏನಂದ್ರೆ ಹನುಮಪ್ಪಗೆ ಕುಂಕುಮದ ಪೂಜಾ ಕಟ್ತಾರ ಅಂತ ಅಲ್ಲಿನ ಸ್ಥಳೀಕರು ಹೇಳ್ತಾರೆ. ಅಪ್ಪನ ದರ್ಶನ ತಗೊಂಡು ಹೊರಗೆ ಬಂದ್ವಿ. ಹೊರಗೆ ನವಗ್ರಹ, ಶೇಷದೇವರು ಮತ್ತು ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂತಹ ಒಂದು ಹಳೆ ಕಾಲದ ಶಿಲಾಶಾಸನ ನಮಗೆ ಕಂಡು ಬಂತು. ದೇವಸ್ಥಾನದ ಇತಿಹಾಸವನ್ನು ಗ್ರಾಮಸ್ಥರಿಗೆ ಕೇಳಿದೆವು. ಗ್ರಾಮಸ್ಥರು ಹೇಳಿದ್ದು ಈ ದೇವಸ್ಥಾನ ಸುಮಾರು 700 ಮತ್ತು 800 ವರ್ಷದ ಹಳೆಯದ್ದಾಗಿದ್ದು ಮತ್ತು ಈಗ ನಾವು ನೋಡ್ತಾ ಇರೋದು ಜೀರ್ಣೋದ್ಧಾರಗೊಂಡಂತಹ ದೇವಸ್ಥಾನದ ಕಟ್ಟಡ ಅಂಥೇಳಿ. ಆಮೇಲೆ ಈ ದೇವಸ್ಥಾನಕ್ಕೆ ಹೊರ ರಾಜ್ಯದವರು ಮತ್ತು ನಮ್ಮ ರಾಜ್ಯದವರು ಸುತ್ತಮುತ್ತ 9 ಹಳ್ಳಿಯಿಂದ ಭಕ್ತರು ಬರ್ತಾರ ಅಂತ ಸಹ ಹೇಳಿದರು. ಆಮೇಲೆ ಎಲ್ಲ ದೇವಸ್ಥಾನದ ಒಳಗೆ ಹನುಮಪ್ಪನ ಎದುರ ಆಮೆ ಇದ್ರೆ ಈ ದೇವಸ್ಥಾನದ ಒಳಗೆ ಶಿವನ ವಾಹನ ನಂದಿ ಇರೋದು ಒಂದು ವಿಶೇಷ ಅನ್ನಿಸ್ತು. ನಿಮಗೆ ಯಾರಿಗಾರೆ ಟೈಮ್ ಸಿಕ್ಕರೆ ದಸ್ತಾಪುರ ಹನುಮಪ್ಪಗೆ ಹೋಗಿ ಬರ್ರಿ. ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.